ಎಲ್ಲರಿಗೂ ನಮಸ್ಕಾರ. ನಮ್ಮ ವೈಟ್ಫೀಲ್ಡ್ ಡಿವಿಷನಲ್ಲಿರುವಂಥ HL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಿನ್ನೆ ಎರ್ಲಿ ಮಾರ್ನಿಂಗ್ 6:30 to 8 o'clock ಮಧ್ಯದಲ್ಲಿ ಒಂದು ಪೇರೆಂಟ್ಸ್ಗಳಿಗೆ ಅಂದರೆ ಏಜ್ಡ್ ಪೇರೆಂಟ್ಸ್ಗಳಿಗೆ ತನ್ನ ಮಗನೇ ಸ್ಟಾರ್ಟ್ ಮಾಡಿದರೆ ಅಂತ ಕಂಪ್ಲೇಂಟ್ ಬರುತ್ತೆ. ಇಮಿಡಿಯೇಟ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸ್ ಅವರು ವಿಸಿಟ್ ಮಾಡ್ತಾರೆ. ಆ್ಯಂಡ್ ಇದೇ ಟೈಮ್ನಲ್ಲಿ ಪ್ಯಾರಲ್ ಆಗಿ ಅವರು ನೈಬರ್ಸ್ ಯಾರು ಇದ್ದಾರೆ ಡಾಕ್ಟರ್ ಒಬ್ಬರು ಅವ್ರನ್ನ ಇಬ್ಬರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ, ಮಣಿಪಾಲ ಹಾಸ್ಪಿಟಲ್ಗೆ. ಅಲ್ಲಿ ಹೋದಾಗ ಡಾಕ್ಟರ್ಸ್ಗಳವರು ಪಲ್ಸ್ ಇರೋದಿಲ್ಲ ಆ್ಯಂಡ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಪ್ಯಾರಲ್ ಆಗಿ ಅವರೇ ಮತ್ತೆ ಅದೇ ಸೇಮ್ ಯಾರು ಡಾಕ್ಟ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅವರೇ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮಗ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಆಧಾರದ ಮೇಲೆ ಒಂದು ಮರ್ಡರ್ ಕೇಸ್ ನಾವು HL ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ನಿನ್ನೆನೇ ನಾವು ಅವರು ಯಾರು ಮಗ ಇದ್ದಾರೆ ಅವ್ರನ್ನ ಇದರಲ್ಲಿ ಅಪ್ರೆಹೆಂಡ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಇವತ್ತು ರಿಮಾಂಡ್ಗೆ ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಈ ಮರ್ಡರ್ಗೆ ಕಾರಣ ಏನು ಗೊತ್ತಾಗಿರೋದು, ತಂದೆ ಮತ್ತು ಮಗನ ಮಧ್ಯದಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್. ಇವರು ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿದ್ರು, ಕೆಲವು ದಿನ ಕೆಲಸ ಬಿಟ್ಟಿದ ಮೇಲೆ ಸ್ವಂತ ಪ್ರಾಜೆಕ್ಟ್ ಏನೋ ಮಾಡಬೇಕೋ ಉದ್ದೇಶಕ್ಕೆ ಏನೋ ಟ್ರೈ ಮಾಡ್ತಾಯಿದ್ರು. ಫೈನಾನ್ಷಿಯಲ್ಸ್ಗೋಸ್ಕರ ಅವರ ಫಾದರ್ಗೆ ರಿಕ್ವೆಸ್ಟ್ ಮಾಡೋದು ಮತ್ತು ಅದು ಆಗ್ತಾ ಇಲ್ಲ ಅಂತ ಜಗಳ ಆಗ್ತಿತ್ತು. ಆವಾಗ ಅಂತ ಗೊತ್ತಾಗಿದೆ. MFC ಇಂಟ್ರಾಗೇಷನ್ ಆಗಿ ನಮಗೆ ಫರ್ದರ್ ಇಂಟ್ರಾಗೇಷನ್ HL ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕ್ಯಾರಿ ಮಾಡ್ತಾರೆ. ಥ್ಯಾಂಕ್ ಯು.